ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಟರ್ಪಿಲ್ಲರ್ ಕಂಪ್ನಿಯಿಂದ ಹೈರಿಂಗ್ ಆಗ್ತಾ ಇದೆ ಡಿಜಿಟಲ್ ಟೆಕ್ ಸಪೋರ್ಟ್ ಅನಲಿಸ್ಟ್ ರೋಲ್ಗೆ. ಇವನ್ ಇದಕ್ಕೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ಗೆ ಕ್ವಾಲಿಫಿಕೇಷನ್ ಬಂದು ಎನಿ ಬ್ಯಾಚುಲರ್ಸ್ ಡಿಗ್ರಿ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬ್ಯಾಚಸ್ ಬಂದು ನಿಮಗೆ 2021 ಬ್ಯಾಚಸ್ಸಿಂದ 2025 ಬ್ಯಾಚ್ ಅಂದರೆ ರೀಸೆಂಟ್ 2025 ಬ್ಯಾಚ್ ಸ್ಟೂಡೆಂಟ್ಸ್ವರೆಗೂ ಕೂಡ ಅಪ್ಲೈ ಮಾಡ್ಬೋದು. 2021 ಬ್ಯಾಚಿಂದ ಬ್ಯಾಚಸ್ನ ಕ್ಲಿಯರಾಗಿ ನೋಡ್ಕೋಬೋದು ನೀವು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಫ್ರೆಷರ್ಸು ಕೂಡ ಅಲೋ ಮಾಡ್ತಾ ಇದ್ದಾರೆ. ಫ್ರೆಷರ್ಸು ಎಲಿಜಿಬಿಲಿಟಿ ಇರ್ತೀರಾ ಅಪ್ಲೈ ಮಾಡ್ಬೋದು. ಹಾಗೆ ಅಪ್ ಟು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಟೆಕ್ನಿಕಲ್ ಸ್ಕಿಲ್ಸ್ಗೆ ಬಂದರೆ ಬೇಸಿಕ್ ಟೆಕ್ನಿಕಲ್ ಟರ್ಬಲ್ ಶೂಟಿಂಗ್ ನಾಲೆಡ್ಜ್ ಬೇಕಾಗಿರುತ್ತೆ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಥವಾ ಮೆಕ್ಯಾನಿಕಲ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರುತ್ತೆ. ಜೊತೆಗೆ ಟಿಕೆಟಿಂಗ್ ಟೂಲ್ಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಅಂತಂದರೆ ನಿಮಗೆ ಸೇಲ್ಸ್ ಫೋರ್ಸ್ ಆಗಿರ್ಬೋದು, ಅಜ್ಯೂರ್ ಡೆವಲಪ್ಸ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇದರ ಬಗ್ಗೆ ಎಲ್ಲ ನಾಲೆಡ್ಜ್ ಇತ್ತು ಅಂತಂದರೆ ಅಡ್ವಾಂಟೇಜು, ಇಲ್ಲಾಂದ್ರೂ ಕೂಡ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ IT ಸಪೋರ್ಟು ಹಾಗೆ ಸರ್ವಿಸ್ ಡೆಸ್ಕ್ ಎಕ್ಸ್ಪೋಸರ್ ಇದ್ರೂ ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಬಂದು ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಬೇಕಾಗಿರ್ತಕ್ಕಂಥದ್ದು. ಸಾಫ್ಟ್ ಸ್ಕಿಲ್ಗೆ ಬಂದರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ, ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಬೇಕಾಗಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಇರಬೇಕಾಗಿರುತ್ತೆ. ಹಾಗೆ ಡಾಕ್ಯುಮೆಂಟೇಷನ್ ಹಾಗೆ ರಿಪೋರ್ಟಿಂಗ್ ಸ್ಕಿಲ್ ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಜಾಬ್ಗೆ ಯಾವುದೇ ರೀತಿಯ ಕೋಡಿಂಗ್ ಕಂಪಲ್ಸರಿ ಇರೋದಿಲ್ಲ. ಲರ್ನಿಂಗ್ ಮೈಂಡ್ಸೆಟ್ ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಡಿಜಿಟಲ್ ಟೆಕ್ ಸಪೋರ್ಟ್ ಅನಲಿಸ್ಟ್ ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ನಿಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಸ್ಟಮರ್ ಟೆಕ್ನಿಕಲ್ ಇಶ್ಯೂಸ್ನ ಐಡೆಂಟಿಫೈ ಮಾಡೋದು, ಹಾಗೆ ಇಶ್ಯೂಸ್ನ ಇನ್ವೆಸ್ಟಿಗೇಟ್ ಮಾಡಿ ರೂಟ್ ಕಾಸ್ ಫೈಂಡ್ ಮಾಡೋದು, ಜೊತೆಗೆ ಟಿಕೆಟ್ಸ್ ಲಾಗ್ ಮಾಡೋದು, ಹಾಗೆ ಟ್ರ್ಯಾಕ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಜೊತೆಗೆ ಸ್ಟ್ಯಾಂಡರ್ಡ್ ಪ್ರೊಸೆಸ್ನ ಫಾಲೋ ಮಾಡಿ ಇಶ್ಯೂಸ್ನ ರಿಸಾಲ್ವ್ ಮಾಡೋದು, ಜೊತೆಗೆ ಡೀಲರ್ಸು ಹಾಗೆ ಇಂಟರ್ನಲ್ ಟೀಮ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು, ಹಾಗೆ ಕಸ್ಟಮರ್ಸ್ ಜೊತೆ ಪ್ರೊಫೆಷ್ನಲ್ ಹಾಗೆ ಪೊಲೈಟ್ ಕಮ್ಯುನಿಕೇಷನ್ನ ಮೇಂಟೈನ್ ಮಾಡೋದು ಕೂಡ ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಕಸ್ಟಮರ್ ಇಶ್ಯೂಸ್ನ ರಿಸಾಲ್ವ್ ಮಾಡಿ ಕ್ಯಾಟರ್ಪಿಲ್ಲರ್ ಪ್ರಾಡಕ್ಟ್ಸ್ ಹಾಗೆ ಡಿಜಿಟಲ್ ಸಿಸ್ಟಮ್ಸ್ನ ಸಪೋರ್ಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಯಾವುದೇ ರೀತಿಯ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ವರಿಬೇಡ, ನೀವೇನಾದರೂ ಫ್ರೆಷರ್ಸ್ ಇದ್ದೀರಾ ಅಂದರೆ ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜ್ ಬಂದು ಇವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 3 lakh per annum ಇಂದ 10 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅದು ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸು ಹಾಗೆ ಇಂಟರ್ವ್ಯೂನ ಪರ್ಫಾರ್ಮೆನ್ಸ್ ಮೇಲೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗಿ ನಿಮಗೆ MNC ವರ್ಕ್ ಕಲ್ಚರ್ ಇರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಹಾಗೆ ಲರ್ನಿಂಗ್ ಹಾಗೆ ಅಪ್ಸ್ಕಿಲ್ಲಿಂಗ್ ಆಪರ್ಚುನಿಟೀಸ್ ಇರುತ್ತೆ, ಜೊತೆಗೆ ಸ್ಟೇಬಲ್ ಲಾಂಗ್ ಟರ್ಮ್ ಕೆರಿಯರ್ ಇರುತ್ತೆ, ಹಾಗೆ ಗ್ಲೋಬಲ್ ಎಕ್ಸ್ಪೋಸರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಲೊಕೇಶನ್ನು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಲೊಕೇಶನ್ ಬಂದು ನಿಮಗೆ ಚೆನ್ನೈ ಆಗಿರುತ್ತೆ, ಇಂಡಿಯಾದಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಕ್ನ ಎನ್ವೈರನ್ಮೆಂಟ್ ಬಂದು ಕಾರ್ಪೊರೇಟ್ ಆಫೀಸ್ ಸೆಟಪ್ ಇರುತ್ತೆ, ಪ್ರೊಫೆಷ್ನಲ್ ಆಗಿ ಸ್ಟ್ರಕ್ಚರ್ಡ್ ಎನ್ವೈರನ್ಮೆಂಟ್ ಸಿಗುತ್ತೆ, ಹಾಗೆ ಟೀಮ್ ಬೇಸ್ಡ್ ವರ್ಕ್ ಕಲ್ಚರ್ ಇರುತ್ತೆ. ಜೊತೆಗೆ ಪ್ರೊಸೆಸ್ ಡ್ರಿವನ್ ಸಪೋರ್ಟ್ ರೋಲು ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಲೊಕೇಶನ್ ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮಗೆ ಫ್ಯೂಚರ್ ಗ್ರೋತ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಸೀನಿಯರ್ ಟೆಕ್ ಸಪೋರ್ಟ್ ಅನಲಿಸ್ಟ್, ಹಾಗೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್, ಟೀಮ್ ಲೀಡ್, ಕಸ್ಟಮರ್ ಸಕ್ಸಸ್ ಮ್ಯಾನೇಜರ್, ಆಪರೇಷನ್ಸ್ ಅಥವಾ ಸಪೋರ್ಟ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಅಪ್ಲೈ ಮಾಡೋ ಪ್ರೊಸೆಸ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ಲು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಎರಡರಲ್ಲಿ ಯಾವುದಕ್ಕೆ ಜಾಯ್ನ್ ಆದರೂ ನಿಮಗೆ ಈ ಒಂದು ಲಿಂಕ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾರೋ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿಂದ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋ ಸ್ಟೆಪ್ಸು ತುಂಬಾ ಸಿಂಪಲ್ ಆಗಿರುತ್ತೆ. ಜಸ್ಟ್ ನೀವು ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ದೀರಾ ಅಂದರೆ ನೀವೇನಾದರೂ ನ್ಯೂ ಯೂಸರ್ ಆಗಿದ್ದರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟು ಲಾಗಿನ್ ಆಗ್ಬೋದು. ಅದಾದ ನಂತರ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗಿರುತ್ತೆ. ಅಲ್ಲಿ ಏನೇ ಡೀಟೇಲ್ಸ್ನ ಕೇಳಿರ್ತಾರೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅದು ಬಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ಅಲ್ಲಿ ಏನು ಕೇಳಿರ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ನಿಮ್ಮದು ಅಪ್ಲೈ ಮಾಡೋ ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಒಂದು ಸತಿ ನೀವು ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿ ಅದಾದ ನಂತರ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅದಾದ ನಂತರ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂದರೆ ವಿತಿನ್ 2 ಡೇಸಲ್ಲಿ ನಿಮಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಮೇಲ್ ಬರುತ್ತೆ ಅಂತಲೇ ಹೇಳ್ಬೋದು.
ಸೊ ಇದಿಷ್ಟು ಅಪ್ಲೈ ಮಾಡೋ ಸ್ಟೆಪ್ಸು. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಸೊ ಅಂತಂದರೆ ಇಂಟರ್ವ್ಯೂ ಯಾವ್ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಸ್ಕ್ರೀನಿಂಗ್ ಆಗುತ್ತೆ. ಅದಾದ ನಂತರ ಸೆಕೆಂಡ್ ರೌಂಡ್ ನಿಮಗೆ HR ರೌಂಡ್ ಬರುತ್ತೆ. ಸೊ ಅದಾದ ನಂತರ ಮೂರನೇ ರೌಂಡು ಟೆಕ್ನಿಕಲ್ ಅಥವಾ ಫಂಕ್ಷನಲ್ ಇಂಟರ್ವ್ಯೂ ನಡೆಯುತ್ತೆ. ಇದಾದ ನಂತರ ಮ್ಯಾನೇಜರಲ್ ಡಿಸ್ಕಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ 4 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಆದಷ್ಟು ನೀವು ಫೋಕಸ್ ಮಾಡಬೇಕಾಗಿರೋದು ಬಂದು ಕಮ್ಯುನಿಕೇಷನ್ನು, ಟರ್ಬಲ್ ಶೂಟಿಂಗ್ ಅಪ್ರೋಚು, ಕಸ್ಟಮರ್ ಹ್ಯಾಂಡ್ಲಿಂಗು, ಹಾಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಸೀನಿಯರ್ಸ್ ಬಗ್ಗೆ ನೀವು ಆದಷ್ಟು ಫೋಕಸ್ ಮಾಡಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ನ ಡೀಟೇಲ್ಸ್ ಆಗಿರುತ್ತೆ. ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ, ಅಲ್ಲಿ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ಬೇಕಾದರೆ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ರೆಸ್ಯೂಮ್ನ ಸಿಂಪಲ್ ಆಗಿ ಪ್ರೊಫೆಷ್ನಲ್ ಆಗಿ ರೆಡಿ ಮಾಡಿ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಜೊತೆಗೆ ಟೆಕ್ನಿಕಲ್ ಬೇಸಿಕ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ಕಸ್ಟಮರ್ ಸಪೋರ್ಟ್ ಸೀನಿಯರಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ ಕಮ್ಯುನಿಕೇಷನು ಕ್ಲಿಯರ್ ಆಗಿ ಕಾಮ್ ಆಗಿರಲಿ. ಜೊತೆಗೆ ಕಂಪ್ನಿ ಬ್ಯಾಕ್ಗ್ರೌಂಡ್ನ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಬೇಕಾಗಿರುತ್ತೆ. ಇದೊಂದು ಜಾಬ್ಗೆ ಅಂತಲ್ಲ, ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದರೆ ಆ ಒಂದು ಕಂಪ್ನಿಯ ಬ್ಯಾಕ್ಗ್ರೌಂಡ್ನ ನೀವು ರಿಸರ್ಚ್ ಮಾಡಿ ತಿಳ್ಕೊಂಡು ಹೋಗ್ಬೋದಾಗಿರುತ್ತೆ. ಬಿಕಾಸ್ ಅದು ಕೂಡ ಇಂಟರ್ವ್ಯೂನಲ್ಲಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಕ್ಯಾಟರ್ಪಿಲ್ಲರ್ ಆಗಿರುತ್ತೆ. ರೋಲ್ ಬಂದು ಡಿಜಿಟಲ್ ಟೆಕ್ ಸಪೋರ್ಟ್ ಅನಾಲಿಸ್ಟ್ ಆಗಿರುತ್ತೆ. ಕ್ವಾಲಿಫಿಕೇಷನ್ ಬಂದು ಎನಿ ಬ್ಯಾಚಲರ್ಸ್ ಡಿಗ್ರಿ ಕ್ಯಾಂಡಿಡೇಟ್ಸು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಲಿಜಿಬಿಲಿಟಿ ಇರ್ತೀರಾ, ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ. ಸೊ ಹಾಗೆ ಬ್ಯಾಚಸ್ ಬಂದು 2021ಇಂದ 2025 ಬ್ಯಾಚ್ ಸ್ಟೂಡೆಂಟ್ಸ್ವರೆಗೂ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಬ್ಯಾಚಸ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಬಂದರೆ ಫ್ರೆಷರ್ಸಿಂದ ಹಿಡಿದು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಲೊಕೇಶನ್ ಬಂದು ಚೆನ್ನೈ ಆಗಿರುತ್ತೆ. ಸ್ಯಾಲ್ರಿ ಬಂದು ನಿಮಗೆ 3 ಲ್ಯಾಕಿಂದ 10 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸು ಹಾಗೆ ಇಂಟರ್ವ್ಯೂನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೋಲ್ನ ಟೈಪ್ ಬಂದು ಟೆಕ್ನಿಕಲ್ ಸಪೋರ್ಟ್ ಅಥವಾ ಕಸ್ಟಮರ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ಆಲ್ರೆಡಿ ಇನ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.